ಆಯ್ತು. ಇದರಿಂದಲೇ ನಮಗೆ ಶುದ್ಧ ಗಾಳಿ ತುಳಸಿಯಿಂದ. ಹಾಗೆ ಯಾವ್ದಾದ್ರು ರೋಗ ರುಜಿನೆಲ್ಲ ಇದ್ರೆ ಕೆಲವು ಬಿಳಿ ದಾಸವಾಳ ಬಿಳಿ ದಾಸವಾಳ ಹೂವಿನ ದೋಸೆ ರೊಟ್ಟಿ ಎಲ್ಲ ಈ ಪುರ ಅಂತ ಆಗ್ತದೆ, ಅದಕ್ಕೆಲ್ಲ ಮದ್ದಾಗ್ತದೆ. ಅದನ್ನು ಅಂದ್ರೆ ಆ ದಾಸವಾಳದಲ್ಲಿ ರೊಟ್ಟಿ ಮಾಡುದು ಕೆಲವು ರೊಟ್ಟಿ ಮಾಡ್ತೇವೆ, ಕೆಲವರಿಗೆ ದೋಸೆ ಮಾಡ್ತೇವೆ, ಕೆಂಪು ದಾಸವಾಳದಲ್ಲಿ ಜ್ಯೂಸ್ ಮಾಡ್ತಾರೆ. ಕೆಂಪು ದಾಸವಾಳದ ದೋಸೆಯೂ ಆಗ್ತದೆ. ಆ ಜ್ಯೂಸ್ ಮಾಡುವ ವಿಧಾನ ಏನಾದ್ರು? ನಾವು ಜ್ಯೂಸ್ ಅಂದ್ರೆ ಅದನ್ನು ಸ್ವಲ್ಪ ನಿಮಗೆ ಈ ಹೂಗಳಿಂದ ಯಾವ ಎಲ್ಲ ಪ್ರಯೋಜನ ಅಥವಾ ಅದರಿಂದ ಮದ್ದಿನ ತಯಾರಿಯ ಬಗ್ಗೆ ನಿಮಗೆ ಅನುಭವ ಉಂಟಾ? ಸ್ವಲ್ಪ ಮಟ್ಟಿಗೆ ಉಂಟು, ಹೇಳುವಷ್ಟು ಮಟ್ಟಿಗೆ ಅಂತಲ್ಲ. ಇದು ರತ್ನ ಸುಗಂಧಿ, ರತ್ನ ಗಂಟಿಗೆ ಅಂತೆಲ್ಲ ಹೇಳ್ತಾರೆ, ಕೆಂಪು. ಇದು ಪೂಜೆ ಹೂವಿಗೆ ಆಗ್ತದೆ. ಇದು ಕೇಪುಳ ಹೂ. ಹೀಗೆ ಈ ಕಾಟ ಬಹಳ ಉಂಟು. ಕಂಬಳಿ ಹುಳದ ಕಾಟದಲ್ಲಿ ಈಗ ನಮ್ಮ ಹಳೆಯ ಕೊಂಡೆ ಚಪ್ಪರದು ಇನ್ನು ಬೇರೆ ಮಾಡಿದ್ದೇವೆ. ನಮ್ಮೊಂದಿಗೆ ಒಂದು ಸುಂದರ ಹೂದೋಟದ ಒಡತಿಯೊಬ್ರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿದ್ಯಾಶಂಕರಿ ಆಶೆ ಇವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಹೂದೋಟವನ್ನು ನೋಡುವುದು ನಮಗೆ ಒಂದು ಸುಂದರವಾದ ಅನುಭವ. ಈ ಹೂದೋಟ ಮಾಡಲು ನಿಮಗೆ ಒಂದು ಉತ್ತಮವಾದ ಪ್ರೇರಣೆ ಏನಾಗಿರ್ಬಹುದು? ನನಗೆ ಚಿಕ್ಕಂದಿರುವಾಗ್ಲೇ ಹೂ ಅಂದ್ರೆ ತುಂಬಾ ಪ್ರೀತಿ. ಹಾಗೆ ಅದು ನನ್ನ ತಾಯಿಯಿಂದ ಬಂದ ಬಳುವಳಿ ಅಂತ ಹೇಳ್ಬೋದು. ಚಿಕ್ಕದಿರುವಾಗ್ಲೇ ಅದನ್ನು ನೋಡಿ ನೋಡಿ ಅದೇ ಮನಸ್ಸಿಗೆ ಒಂದು ಹವ್ಯಾಸವಾಗಿ ಬೆಳೆಸ್ಬೇಕು ಅಂತ ಇತ್ತು. ಹಾಗೆ ಸಮಯ ಸಿಕ್ಕಾಗ ಎಲ್ಲ ಅದನ್ನು ಸ್ವಲ್ಪ ಸ್ವಲ್ಪವೇ ಮುಂದುವರಿಸಿಕೊಂಡು ಹೋದದ್ದು. ಸ್ವಲ್ಪ ಮಟ್ಟಿಗೆ ಇಲ್ಲಿ ನನ್ನ ಅತ್ತೆಯದ್ದು ಇತ್ತು, ನಾನು ಇಲ್ಲಿ ಬರುವಾಗ, ಮದುವೆಯಾಗಿ ಬರುವಾಗ. ಹಾಗೆ ಮತ್ತೆ ನನ್ನ ಪತಿಯ ಪ್ರೇರಣೆ ಅದಕ್ಕೆ. ಬಾಲ್ಯದಲ್ಲೇ ನಿಮಗೆ ಇದರ ಬಗ್ಗೆ ಒಂದು ಬಾಲ್ಯದಿಂದಲೇ ನನಗೆ ಹೂವಿಂದ್ರೆ ಬಹಳ ಪ್ರೀತಿ. ಅವಾಗ ನೀರಿನ ಪೈಪು ಹಾಗೆಲ್ಲ ಯಾವ್ದು ಇರ್ಲಿಲ್ಲ ನನ್ನ ತಾಯಿ ಮನೆಯಲ್ಲಿ. ಹೂವಿತ್ತು, ಬಾವಿಯಿಂದ ನೀರು ತಂದು ಹೂವಿನ ಗಿಡಕ್ಕೆ ನಾವು ಸಣ್ಣದಿರುವಾಗ್ಲೇ ಎದ್ದುಕೊಂಡಿದ್ದೆವು. ಹಾಗೆ ಅದು ತಾಯಿಯಿಂದಲೇ ಬಂದ ಸ್ಫೂರ್ತಿ ನನಗೆ. ಹೌದು. ನಿಮಗೆ ಯಾವ ರೀತಿಯಲ್ಲಿ ಅಂದ್ರೆ ಈ ಹೂದೋಟ ಮಾಡಲು ಸಹಾಯ ನನ್ನ ಪತಿಯಿಂದಲೇ ಸಿಕ್ಕಿದ್ದೆ. ಹೌದು. ಯಾವುದಕ್ಕೂ ಕೊರತೆ ಆಗದಾಗಿ ಇದು ಅದಕ್ಕೆ ಈಟ್ ಆಗ್ಬಹುದು. ಕೆಲವೊಮ್ಮೆ ಗಾರ್ಡನಿಗೆ ಹೋಗಿರುವಾಗ ಕಂಡ ಗಿಡವನ್ನಾದ್ರೂ ತಂದು ಕೊಟ್ಟು ಎಲ್ಲ ಪ್ರೇರಣೆ ಪತಿಯದ್ದೇ. ಇಲ್ಲಿಗೆ ಬಂದ ನಂತರ ಮೊದಲು ನಿಮ್ಮ ತಾಯಿ. ಹೌದು. ಅಂದ್ರೆ ಇದು ಯಾವ ರೀತಿಯಲ್ಲಿ ನೀವು ಈ ಗಿಡಗಳನ್ನು ತಯಾರಿಸ್ತೀರಿ? ಅಂದ್ರೆ ತರುದಾ ಅಥವಾ ಇಲ್ಲಿ? ನಾನು ಇಲ್ಲಿಯೇ ಮಾಡುದು ಜಾಸ್ತಿ. ಅದನ್ನ ಕಟ್ಟಿಂಗ್ ಮಾಡಿ ಸಣ್ಣ ತೊಟ್ಟೆಗಳಿಗೆ ಹಾಕಿ ಮತ್ತೆ ಜೀವನ ಕೊಟ್ಟ ನಂತರ ನೆಲದಲ್ಲಿಯೇ ನೆಡುವುದು ಜಾಸ್ತಿ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಮುಂದೆ ಹೋಗಿ ಹೋಗಿ ಮಕ್ಕಳು ದೊಡ್ಡವರಾದ ನಂತರ ಸ್ವಲ್ಪ ಸಮಯಾವಕಾಶ ಹೆಚ್ಚು ಸಿಕ್ಕಿದ ನಂತರ ಸ್ವಲ್ಪ ಹೆಚ್ಚು ಮಾಡಿಕೊಂಡು ಹೋದದ್ದು. ಯಾವ ರೀತಿಯ ಗೊಬ್ಬರವನ್ನು ನೀವು ಅದಕ್ಕೆ? ಮೊದಲಿಗೆ ಹಟ್ಟಿ ಗೊಬ್ಬರ ಮಾತ್ರ ಕೊಟ್ಟುಕೊಂಡಿದ್ದೆ, ಸ್ವಲ್ಪ ಸ್ವಲ್ಪ ನೆಲಕಡಲೆ ಹಿಂಡಿ ಹೀಗೆ. ಸುರುವಿನಿಂದ ಹಟ್ಟಿ ಗೊಬ್ಬರ ಮಾತ್ರ. ಈಗ ಸ್ವಲ್ಪ ನೆಲಕಡಲೆ, ಕೈಬೇವು, ಹರಳಿಂಡಿ ಹೀಗೆ. ಮತ್ತೆ ಸ್ವಲ್ಪ ಈ ರಾಸಾಯನಿಕ ಒಮ್ಮೊಮ್ಮೆ ಹಾಕುದುಂಟು. ರಾಸಾಯನಿಕದಲ್ಲಿ ಮುಂದಿನ ಗಿಡಗಳಿಗೆ ತೊಂದರೆ ಅಂತ ಹೇಳ್ತಾರೆ, ಆದ್ರೂ ತುಂಬಾ ಮಟ್ಟಿಗೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಒಮ್ಮೊಮ್ಮೆ ಕೊಡ್ತೇನೆ. ಒಂದು ಒಳ್ಳೆದ ಇದು ಇಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಕೊಡ್ಬೇಕಾಗ್ತದೆ, ಇಲ್ಲದಿದ್ರೆ ಮೇಲೆ ಬರುವುದಿಲ್ಲ ಕೆಲವು ಗಿಡಗಳು. ಅಂದ್ರೆ ಒಂದು ಕೆಲವರು ಹೇಳ್ತಾರಲ್ಲ, ಈ ತೆಂಗಿನ ಗರಿಯ ಹುಡಿ ಹಾಕಿದ್ರೆ. ಅದನ್ನೆಲ್ಲ ಹಾಕಿಕೊಂಡಿದ್ದೆ, ಆದ್ರೆ ಅದಕ್ಕೆಲ್ಲ ಒರಳೆ ಕಂಡ ಬಟ್ಟೆ ಬರ್ತದೆ. ಒರಳೆಯ ಕಾಟ ಅಂದ್ರೆ ನಿಮ್ಮ ಅಂದ್ರೆ ಕನ್ನಡದಲ್ಲಿ ಗೆದ್ದಲು. ಕೆಲವರಿಗೆ ಹೊರಳೆ ಅಂದ್ರೆ ಅದು ನಿಮ್ಮ ಅದೇ ನಮ್ಮ ಭಾಷೆ ಇದ್ದದ್ದು. ಗೆದ್ದಲಿನ ಉಪದ್ರ ಬರ್ತದೆ. ತಡೆ ಕಟ್ಲಿಕ್ಕೆ ಯಾವ್ದಾದ್ರು ಒಂದು ಗೆದ್ದಲು ಕಡ್ಲಿಕ್ಕೆ ಯಾವ್ದಾದ್ರು ಗೆಮ್ಯಾಕ್ಷನ್ ಈಗಿರುದನ್ನೆಲ್ಲ ಉಪಯೋಗಿಸಿಕೊಂಡಿದ್ದದ್ದು ಮೊದಲು. ಈಗ ಅಂತದನ್ನು ಉಪಯೋಗಿಸುದಿಲ್ಲ. ಗೆದ್ದಲು ಬರುವಂತ ಇದನ್ನ ಹಾಕುದೇ ಇಲ್ಲ. ಈಗ ಬುಡಕ್ಕೆ ಹೆಚ್ಚು ಸೊಪ್ಪು ಮತ್ತೆ ಹಟ್ಟಿ ಗೊಬ್ಬರವನ್ನು ಹಾಕುದು. ನೀರು ನಿಲ್ಲಿಕ್ಕೆ ಎಲ್ಲ ಹಟ್ಟಿ ಗೊಬ್ಬರ ಹಾಕಿದ್ರೆ. ಅಲ್ಲ, ನೀವು ಇದಕ್ಕೆ ಏನಾದ್ರೂ ಇಂತ ಕೃಷಿ ತರಕಾರಿ ಅಥವಾ ಹೂವಿನ ಗಿಡಕ್ಕೆ ಹೊರಗಿನಿಂದ ನಿಮಗೆ ಧನ ಸಹಾಯ ಅಂದ್ರೆ ಪ್ರೋತ್ಸಾಹ ಧನ ಏನಾದ್ರೂ ಸಿಗ್ತದೆ? ಹಾಗೆಲ್ಲ ನಾವು ಹೋಗ್ಲೇ ಇಲ್ಲ. ನಮ್ಮ ಈಗ ಕೃಷಿ ಭವನದಲ್ಲಿ ಎಲ್ಲ ಆ ರೀತಿಯ ಒಂದು ಸೌಲಭ್ಯ. ಕೃಷಿ ಭವನದಲ್ಲಿ ತರಕಾರಿ ಗಿಡಗಳನ್ನೆಲ್ಲ ಕೊಡ್ತಾರೆ. ಹೌದು, ಅದನ್ನು ತಂದು ಮಾಡಿದ್ದೇವೆ. ಅದರಲ್ಲಿ ಹೇಗೆ ಯಾವ ರೀತಿಯ ಫಲ? ತುಂಬಾ ಆಗಿದೆ. ಈಗ ಮೆಣಸು ಆಗಿಕೊಂಡೇ ಉಂಟು, ಟೊಮೆಟೊವು ಆಗಿದೆ ಸ್ವಲ್ಪ ಮಟ್ಟಿಗೆ. ಕೃಷಿ ಭವನ ಬದನೆ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ. ಕೃಷಿ ಭವನದಿಂದ ಸಿಕ್ಕಿದ್ದನ್ನು ತರ್ತೇವೆ, ಸೌಲಭ್ಯಗಳನ್ನು ತರ್ತೇವೆ. ಧನ ಸಹಾಯ ಏನಾದ್ರು ಸಿಕ್ಕಿದ? ಇಲ್ಲ, ಅದನ್ನು ನಾವು ಇದು ಮಾಡ್ಲಿಲ್ಲ, ಅಪೇಕ್ಷೆ ಮಾಡ್ಲಿಲ್ಲ, ಹೋಗ್ಲು ಇಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ನಾವು ಮಾಡ್ಲಿಲ್ಲ.
ನಮ್ಮ ಮನಸ್ಸಮಾಧಾನ ಹೌದು. ಕೊಡ್ಬೇಕಾಗಿ. ಅಷ್ಟೇ. ಈ ಗಿಡಗಳಲ್ಲಿ ಕೆಲವು ಒಂದೊಂದು ಕಾಲಘಟ್ಟದಲ್ಲಿ ಅಂತ ಕಂಡು ಬರ್ತದಲ್ಲ, ಹೌದು. ಅದು ಯಾವ ಯಾವ ಗಿಡಗಳು ಯಾವ ಕಾಲಘಟ್ಟದಲ್ಲಿ ಫಲಗಳನ್ನು ನೀಡ್ತದೆ? ಗುಲಾಬಿ ಹೂ ಸಾಮಾನ್ಯ ದಾಸವಾಳ ಅದೆರಡು ಈ ಆಗಸ್ಟ್ ಬಿಟ್ಟು ಮತ್ತೆಲ್ಲ ತಿಂಗಳಿನಲ್ಲಿಯೂ ಆಗ್ತದೆ. ಈ ಗಿಡಗಳಲ್ಲಿ ಇದು ಹೂವಿನ ಗಿಡದಲ್ಲೇ ಕೆಲವು ಮದ್ದಿನಂಶ ಅಂದ್ರೆ ನಮ್ಮ ತಲೆ ಕೂದಲು ಹೌದು. ಬಿಳಿ ಆಗುವುದಕ್ಕೆ ದಾಸವಾಳ ಅದನ್ನ ಯಾವ ರೀತಿಯಲ್ಲಿ ನೀವು ದಾಸವಾಳ ಎಲೆಯನ್ನು ಇದು ತಲೆಗೆ ಹಾಕಿದ್ರೆ ಗೊಂಪಿನ ಹಾಗೆ ಇದಾಗ್ತದೆ, ಅದು ಒಳ್ಳೇದಾಗ್ತದೆ ತಲೆ ಸ್ನಾನ ಮಾಡುವಾಗೆಲ್ಲ ಹಾಕಿದ್ರೆ. ಇದು ಮಾಡಿ ಅಲ್ಲ, ಹೌದು. ಹಿಂಡಿ ಹಿಂಡಿ ನೀರಿನಲ್ಲಿ ಹಾಕಿ ಅದನ್ನು ಕಿವುಚಿ ಅದನ್ನು ಹಿಂಡಿ ಕೆಲವು ಹಾಕಿದ್ರೆ ಬಿಳಿ ದಾಸವಾಳ ಬಿಳಿ ದಾಸವಾಳ ಹೂವಿನ ದೋಸೆ ರೊಟ್ಟಿ ಎಲ್ಲ ಈ ಕುರ ಅಂತ ಆಗ್ತದೆ, ಅದಕ್ಕೆಲ್ಲ ಮದ್ದಾಗ್ತದೆ. ಅದನ್ನು ಅಂದ್ರೆ ಆ ದಾಸವಾಳದಲ್ಲಿ ರೊಟ್ಟಿ ಮಾಡುದು ರೊಟ್ಟಿ ಮಾಡ್ತೇವೆ, ಕೆಲವರಿಗೆ ದೋಸೆ ಮಾಡ್ತೇವೆ, ರೊಟ್ಟಿ ಮಾಡ್ತೇವೆ. ಮತ್ತೆ ಕೆಂಪು ದಾಸವಾಳದಲ್ಲಿ ಜ್ಯೂಸ್ ಮಾಡ್ತಾರೆ. ಕೆಂಪು ದಾಸವಾಳದ ದೋಸೆಯೂ ಆಗ್ತದೆ. ಆ ಜ್ಯೂಸ್ ಮಾಡುವ ವಿಧಾನ ಏನಾದ್ರು? ನಾವು ಜ್ಯೂಸ್ ಅಂದ್ರೆ ಅದನ್ನು ಸ್ವಲ್ಪ ಇದು ಕಿವುಚಿ ಇದು ಮಾಡಿ ನೀರು ಅಷ್ಟು ಜ್ಯೂಸಿನಾಗೆ ಆಗ್ತದೆ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಜ್ಯೂಸ್ ಆಯ್ತದೆ. ಹೌದು. ಬಿಳಿ ದಾಸವಾಳ ಹೂವಿನ ದೋಸೆ, ಕೆಂಪು ದಾಸವಾಳ ಹೂವಿನ ದೋಸೆಯೂ ಒಳ್ಳೇದಾಗ್ತದೆ. ದಾಸವಾಳದ ಸೊಪ್ಪಿನ ದೋಸೆಯೂ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಅದಕ್ಕೂ ಕೂಡ ಇದೆ ಯಾವ ರೀತಿಯಲ್ಲಿ ನೀವು? ನಾವು ಅಕ್ಕಿಗೆ ದಾಸವಾಳವನ್ನು ಹಾಕಿ ಒಟ್ಟಿಗೆ ಅದನ್ನು ಕಡೆದು ದೋಸೆ ಮಾಡುದು, ಮಾಮೂಲು ದೋಸೆ ಮಾಡುವ ಹಾಗೆ ಮಾಡುದು. ಕೆಲವು ಗಿಡಗಳಿಗೆ ಯಾವ ಅಂದ್ರೆ ನಡುವ ರೀತಿಯಲ್ಲಿ ಎಲ್ಲ ಒಂದು ಚೇಂಜಸ್ ಅಂತ ಇರ್ತದಲ್ಲ, ಮೊದಲಿನ ಕಾಲದಲ್ಲಿ ಗಿಡಗಳನ್ನು ನಡುವುದು ಮತ್ತು ಡೇರೆ ಈಗ ಇಲ್ಲ, ಮಳೆಗಾಲದಲ್ಲಿ ಇತ್ತು. ಡೇರೆ ಗಿಡಕ್ಕೆ ಸುಡು ಮಣ್ಣು ಮಾತ್ರ ಒಳ್ಳೇದಾಗುದು. ಅಂದ್ರೆ ಅದನ್ನು ಮೊದಲು ನಾವು ಹಾಕಿ ಇಡ್ಬೇಕಲ್ಲ, ಹೊಂಡ ಮಾಡಿ. ಅಲ್ಲ, ಹಾಗಿರುವ ಗಿಡ ನನ್ನ ಹತ್ರ ಇಲ್ಲ ಇಲ್ಲಿ. ಇಲ್ಲ, ಡೇರೆ ಗಿಡಕ್ಕೆ ಆದ್ರೆ ಸುಡು ಮಣ್ಣು ಹಾಕಿ ಅದರಲ್ಲಿ ಗಿಡ ನಟ್ರೆ ಅದು ಒಳ್ಳೇದಾಗುದು. ಡೇರೆ ಗಿಡ ಈಚೆ ಕೆಂಪು ಮಣ್ಣಿನಿಂದ ಒಳ್ಳೇದಾಗುದು ಸುಡು ಮಣ್ಣು. ಸೇವಂತಿಗೆ ಗಿಡಕ್ಕೂ ಸುಡು ಮಣ್ಣೇ ಒಳ್ಳೇದಾಗುದು. ಬೇರೆ ನಿಮ್ಮ ಹವ್ಯಾಸಗಳು ಅಂದ್ರೆ ಯಾವ ರೀತಿಯದು? ದನ ಸಾಕಣೆ, ದನ ಸಾಕಣೆ, ಮತ್ತೆ ಇದೆ ಕೃಷಿ. ಬೇರೆ ಅಂದ್ರೆ ಬೇರೆ ಸಂಘ ಸಂಸ್ಥೆಗಳನ್ನ? ಇದು ಪೆರಡಾಲ ಇದು ಸೊಸೈಟಿಯಲ್ಲಿ ಈಗ ಡೈರೆಕ್ಟರ್ ಆಗಿದ್ದೇನೆ. ಮತ್ತೆ ಮೊದ್ಲು ಬಜೆಡ್ಕ ಮಿಲ್ಕ್ ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿ 5 ವರ್ಷ ಇದ್ದೆ. ಅವರ ಸಹಕಾರ ಎಲ್ಲ ನಿಮಗೆ ಇದಕ್ಕೆ ಸಿಗ್ತದ? ನಮಗೆ ಹುಲ್ಲಿನ ಕೃಷಿಗೆ ಸಿಕ್ಕಿತ್ತು, ಮಿಲ್ಮದವರ ಸಹಕಾರ ಸಿಕ್ಕಿತ್ತು ನಮಗೆ. ಹುಲ್ಲಿನ ಕೃಷಿಗೆ ಪ್ರಶಸ್ತಿಯೂ ಬಂದಿತ್ತು. ನಮ್ಮದು ಹುಲ್ಲಿನ ಕೃಷಿ ಉತ್ತಮವಾಗಿದೆ ಅಂತ ಬಂದು ನೋಡಿ ಅದೆಂತ ಅವರು ಅದಕ್ಕೆ ಧನ ಸಹಾಯ, ಹೌದು, ಧನ ಸಹಾಯವೂ ಸಿಕ್ಕಿತ್ತು. ಅಂದ್ರೆ ಅದು ಯಾವ ರೀತಿ ನಾವು ಅಂದ್ರೆ ಈಗ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲ, ಹೌದು, ಅದು ಯಾವ ರೀತಿಯಲ್ಲಿ ಅದರ ಹುಲ್ಲಿನ ದಂಟನ್ನ ಅವರೇ ಕೊಡ್ತಾರೆ ಅದು ಕೂಡ ಯಾವ ರೀತಿಯಲ್ಲಿ ನಾವು ಈಗ ಅದನ್ನು ಒಂದು ಪಾತಿ ಹಾಗೆ ಮಾಡಿ ನಾವು ಅದನ್ನು ನಟ್ಟು ಚಿಗುರು ಬರುವಾಗ ಅದಕ್ಕೆ ಸಗಣಿ ನೀರು ಹಾಕಿದ್ರೆ ಸಾಕಾಗ್ತದೆ. ಹುಲ್ಲು ಒಳ್ಳೇದಾಗ್ತದೆ. ಬರೀ ಸೆಗಣಿ ನೀರು ಬರೀ ಸಗಣಿ ನೀರು ಮಾತ್ರ ಹಾಕಿದ್ದು ನಾವು. ಹಾಗೆ ಸೆಗಣಿ ನೀರನ್ನು ಬೇರೆ ಯಾವ್ದು? ನಾವು ಸಗಣಿ ನಮ್ಮ ಹತ್ರ ಬಯೋಗ್ಯಾಸ್ ಉಂಟು, ಬಯೋಗ್ಯಾಸಿನ ಸ್ಲರಿ ಬರ್ತದೆ, ಅದನ್ನು ಹಾಕುದು ಎಲ್ಲದಕ್ಕೆ. ಅದನ್ನೇ ಹಾಕುದು. ಹುಡಿ ಹುಡಿಯಾಗಿ ಹೋಗುವಂತ ನೀರಲ್ಲ? ಅಲ್ಲ, ಅದು ನೀರಾಗಿರುದು, ಹುಡಿಯಲ್ಲ. ಹುಡಿಯಲ್ಲ, ಅಲ್ಲ, ನೀರೇ ಇದು. ನೀರು ಅದನ್ನು ಹಾಕಿದ್ರೆ ಅದರಲ್ಲಿ ಮೂತ್ರ ಸಗಣಿ ಎಲ್ಲ ಅದು ಹುಳಿ ಬಂದಿರ್ತದಲ್ಲ, ಅದು ಬಹಳ ಉತ್ತಮ ಗೊಬ್ಬರ ಆಗ್ತದೆ. ಈಗ ನಿಮಗೆ ಗೊಬ್ಬರ ಗ್ಯಾಸ್ ಉಂಟ ಇಲ್ಲಿ? ಉಂಟು. ನಮ್ಮ ಇಡೀ ಮನೆ ಖರ್ಚಿಗೆ ನಮಗೆ ಗೊಬ್ಬರ ಗ್ಯಾಸ್ ಇದರಿಂದ ದನದ ಗಂಜಲ ಮತ್ತು ಸಗಣಿ. ಹೌದು. ಅದಕ್ಕೆ ಬೇರೆ ಯಾವ ರೀತಿಯ ವ್ಯವಸ್ಥೆ ಇದೆ? ಸ್ಪ್ರಿಂಕ್ಲರ್ ಇದೆ ಅಲ್ಲ? ಅದು ಇಲ್ಲ, ಶುರುವಿಗೆ ನಾವು ಅದನ್ನು ತೋಟಕ್ಕೆಲ್ಲ ಪೈಪಿನಲ್ಲಿ ಹಿಡಿದುಕೊಂಡಿದ್ದೆವು. ಈಗ ಕೆಲಸದವರ ಕೊರತೆಯಿಂದ ನಾವು ಅದಕ್ಕೆ ಸೊಪ್ಪು ಹಾಕ್ತಾ ಇದ್ದೇವೆ. ಗುಂಡಿ ಮಾಡಿ ಸೊಪ್ಪು ಹಾಕಿ ಗೊಬ್ಬರ ಮಾಡಿ ತೋಟಕ್ಕೆ ಹಾಕುದು. ಬೇರೆ ಯಾವ ಸೌಕರ್ಯ ಉಂಟು ಅದಕ್ಕೆ? ಯಾವುದಕ್ಕೆ? ನೀವು ಈಗ ಗಿಡಗಳನ್ನು ನೆಟ್ಟಿ ಅದಕ್ಕೆ ಇದಾಗ್ತೀರಿ, ಸ್ಪ್ರಿಂಕ್ಲರ್ ನೀರು ಬಿಡೋ ವ್ಯವಸ್ಥೆ? ಇಲ್ಲ, ನಾವು ಈ ಬಕೆಟ್ನಲ್ಲಿ ತೆಗೆದು ಪಾಟೆಯಲ್ಲಿ ಹಾಕುದು ಅದಕ್ಕೆ ಗಿಡಗಳಿಗೆ ಅಷ್ಟೇ. ಈಚೆ ಗಿಡಗಳಿಗೂ ಅದೇ ರೀತಿ ಎಲ್ಲ ಗಿಡ ತೋಟಕ್ಕೆ ಗೊಬ್ಬರವನ್ನಾಗಿ ಮಾಡಿ ಹಾಕುದು. ಹೂವಿನ ಗಿಡಕ್ಕೆ ಸ್ಲರಿ ನೀರನ್ನೇ ಎರೆಯುದು ನಾವು. ಹೌದು. ಮತ್ತೆ ಮಲ್ಲಿಗೆ ಗಿಡಕ್ಕೆ ಮತ್ತೆ ಜರ್ಬೇರ ಗಿಡಕ್ಕೆಲ್ಲ ಹುಳಿ ಮಜ್ಜಿಗೆಯನ್ನು ನೀರು ಮಾಡಿ ಹಾಕ್ತೇವೆ. ಅಂದ್ರೆ ಮಜ್ಜಿಗೆ ಗಿಡಕ್ಕೆ ಹುಳಿ ನೀರು ಕೂಡ ಹಾಕ್ಲಿಕ್ಕೆ ಆಗ್ತದೆ? ಜರ್ಬೇರ ಗಿಡಕ್ಕೆ ಹುಳಿ ಮಜ್ಜಿಗೆಯನ್ನು ನೀರು ಮಾಡಿ ಹಾಕಿದ್ರೆ ಬಹಳ ಉತ್ತಮದ ಗೊಬ್ಬರ. ಇದು ಬಿಡದೆ ಅದ್ರಲ್ಲಿ ಮಲ್ಲಿಗೆ ಆಗ್ತದೆ. ಜರ್ಬೇರ ತುಂಬಾ ಒಳ್ಳೆದಾಗ್ತದೆ ಹುಳಿ ಮಜ್ಜಿಗೆಯನ್ನು ಹಾಕಿದ್ರೆ. ಅದಕ್ಕೆ ಏನಾದ್ರು ಬೇರೆ ಮಿಕ್ಸ್ ಮಾಡ್ಲಿಕ್ಕೆ ಇರ್ತದೆ? ಎಂತ ಇಲ್ಲ, ಬರೀ ಹುಳಿ ಮಜ್ಜಿಗೆ ಸಾಕು. ಮಜ್ಜಿಗೆ ಪಾತ್ರೆಯನ್ನು ತೊಳೆದ ನೀರನ್ನು ಸಹ ಅದಕ್ಕೆ ಕೊಂಡೋಗಿ ಹಾಕುದು. ಮತ್ತೆ ನಮ್ಮ ಈ ಅಕ್ಕಿ ತೊಳೆದ ನೀರೆಲ್ಲ ಹೆಚ್ಚಾಗುದಿದ್ರೆ ಅದನ್ನ ಹಾಕಿದ್ರೆಲ್ಲ ಜರ್ಬೇರ ತುಂಬಾ ಒಳ್ಳೇದಾಗ್ತದೆ. ಮಲ್ಲಿಗೆಯನ್ನು ಹಾಗೆ 1-2 ಸ್ವಲ್ಪ ಸ್ವಲ್ಪ ಅದು ಬಳ್ಳಿ ಬರುವಾಗ ಅದನ್ನು ತುಂಡು ಮಾಡಿದ್ರೆ ಆಯ್ತು. ಗಿಡವನ್ನಾಗಿ ಮಾಡಿದ್ರೆ ನಮಗೆ ವರ್ಷ ಪೂರ್ತಿ ಮಲ್ಲಿಗೆ. ದೊಡ್ಡ ಎಲೆ ಬರುವಾಗ ಅದನ್ನು ತೆಗಿತಾ ಇರ್ಬೇಕು. ಅಲ್ಲ, ಬಳ್ಳಿ ಬರ್ತದೆ ಸೈಡ್ ಅಲ್ಲಿ, ಬಳ್ಳಿ ಆಗಿ ಮೇಲೆ ಹೋಗ್ಲಿಕ್ಕೆ ಶುರುವಾಗ ಅದನ್ನು ತುಂಡು ಮಾಡ್ಬೇಕು. ಅಷ್ಟಾಗುವಾಗ ಅಲ್ಲಿಂದ 2 ಬರ್ತದೆ, ಚಿಗುರು ಮೊಗ್ಗು ಬರ್ತದೆ ಅದ್ರಲ್ಲಿ. ಇದು ಗಿಡಗಳು ಮನೆಯ ಸಮೀಪದಲ್ಲಿ ಇದ್ರೆ ಹಾವು ಅದು ಒಂದು ನಮ್ಮಲ್ಲಿ ಹ್ಯಾಂಗಿಂಗ್ ಪಾಟ್ ಸ್ವಲ್ಪ ನಾಕಿತ್ತು.
ಅದಕ್ಕೆ ಯಾವಾಗ್ಲೂ ಇಲ್ಲದಿದ್ರೆ ಈ ಕಂಚುಗಾರನ ಉಪದ್ರ ಅದಕ್ಕೆ, ಹಾಗೆ ಒಂದೊಂದು ಹುಳದ ಉಪದ್ರ ಬರ್ತದೆ ಅಂತ ನಾವು ಅದನ್ನು ತೆಗ್ದಿದ್ದೇವೆ. ಅಲ್ಲ ಬೇರೆ ಯಾವ್ದಕ್ಕಾದ್ರೂ ಬರ್ತದ? ಬೇರೆ ನಮ್ಮ ಮನೆಯಲ್ಲಿ ಈಗ ಯಾವ ಗಿಡಕ್ಕೂ ಬರುದಿಲ್ಲ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಬರುದಿಲ್ಲ, ಬರ್ಲಿಲ್ಲ. ಮತ್ತೆ ಮನೆಯಿಂದ ತುಂಬಾ ದೂರ ಉಂಟಲ್ಲ ನಮ್ಮ ಮನೆಯಲ್ಲಿ. ಈಗ ನಮಗೆ ಇಲ್ಲಿ ಎಲ್ಲ ಯಾವ ಹಾವಿನ ಉಪದ್ರವೂ ಇಲ್ಲ ನಮಗೆ. ಹೇಳ್ತಾರೆ ಸಂಪಿಗೆ ಕೇದಗೆಲ್ಲ ಇದ್ರೆ ಬರ್ತದೆ ಅಂತ, ನಮ್ಮಲ್ಲಿ ಕೇದಗೆ ಇಲ್ಲ, ಸಂಪಿಗೆ ಮರವು ದೂರ ಇರುದು, ಹಾಗಾಗಿ ನಮಗೆ ಇಷ್ಟರವರೆಗೆ ಈಗ ಹಾವಿನ ಉಪದ್ರ ಬರ್ಲಿಲ್ಲ ಇಲ್ಲಿ. ಹಾಗೆ ನಿಮಗೆ ಈ ಹೂಗಳಿಂದ ಯಾವ ಎಲ್ಲ ಪ್ರಯೋಜನ ಅಥವಾ ಅದರಿಂದ ಮದ್ದಿನ ತಯಾರಿಯ ಬಗ್ಗೆ ನಿಮಗೆ ಅನುಭವ ಉಂಟಾ? ಸ್ವಲ್ಪ ಮಟ್ಟಿಗೆ ಉಂಟು, ಹೇಳುವಷ್ಟು ಮಟ್ಟಿಗೆ ಅಂತಲ್ಲ. ಬಿಳಿ ದಾಸವಾಳ ಹೂವಿನ ರೊಟ್ಟಿ ದೋಸೆ ಎಲ್ಲ ಮಾಡಿದ್ರೆ ಈ ಕುರದ ಉಪದ್ರಕ್ಕೆಲ್ಲ ಒಳ್ಳೆ ತಂಪದು, ಹಾಗೆ ಅದು ಪ್ರಯೋಜನಕ್ಕೆ ಸಿಗ್ತದೆ. ಮತ್ತೆ ದಾಸವಾಳ ಹೂವಿನ ತಂಬಳಿಯನ್ನು ಮಾಡ್ಲಿಕ್ಕೆ ಆಗ್ತದೆ. ಹೌದು, ಅದನ್ನು ಸ್ವಲ್ಪ ಜೀರಿಗೆ ಹಾಕಿ ಹುರಿದು ತೆಂಗಿನಕಾಯಿ ಒಟ್ಟಿಗೆ ಅರ್ದು ಸ್ವಲ್ಪ ಉಪ್ಪು ಮತ್ತು ಮಜ್ಜಿಗೆ ಹಾಕಿದ್ರೆ ಊಟಕ್ಕೆ ಒಳ್ಳೇದು, ತಂಪಿಗೂ ಒಳ್ಳೇದು. ಕೆಂಪು ದಾಸವಾಳದಿಂದ ಏನಾದ್ರು? ಕೆಂಪು ದಾಸವಾಳ ಹೆಚ್ಚಿನ ಉಪಯೋಗ, ನಾವು ದೋಸೆ ರೊಟ್ಟಿ ಎಲ್ಲ ಮಾಡುವಾಗ ಅದನ್ನು ಉಪಯೋಗ ಮಾಡ್ತೇವೆ. ಮತ್ತೆ ದೇವರ ಪೂಜೆಗೆ ಜಾಸ್ತಿ ಉಪಯೋಗ. ರತ್ನ ಸುಗಂಧಿ, ರತ್ನ ಗಂಟಿಗೆ ಅಂತೆಲ್ಲ ಹೇಳ್ತಾರೆ. ಕೆಂಪು, ಇದು ಬಿಳಿ ಬಿಳಿ ಕಾಣುದಿಲ್ಲ, ಅದು ಸ್ವಲ್ಪ ತುಂಬಾ ಎತ್ತರದಲ್ಲಿ ಉಂಟು, ಹಾಗೆ ಅದು ಪೂಜೆಗೆ. ಪೂಜೆ, ಹೌದು. ನಮ್ಮ ಇದು ಒಂದು ಜುಮುಕಿ ದಾಸನ ಅಂತ ಹೇಳ್ತೇವೆ ನಾವು. ಇದು ಪೂಜೆಗೆ, ಇದು ಪೂಜೆಗೆ ಜುಮುಕಿ ದಾಸವಾಳ, ಪೂಜೆಯ ಹೂವಿಗೆ. ಹಾಗೆ ಮತ್ತೆ ಇದು ಕ್ರೋಟನ್, ಅಲಂಕಾರಿಕ ಸಸ್ಯ, ಕೇಪಳ ಹೂ, ತರದ. ಇದು ಇಂಪೇಷನ್ಸ್ ಅಂತ ಹೇಳ್ತಾರೆ. ನನಗೆ ಮತ್ತೆ ಸಸ್ಯಶಾಸ್ತ್ರೀಯ ಹೆಸರುಗಳೆಲ್ಲ ಗೊತ್ತಿಲ್ಲ, ಹೀಗೆ ಚಂದ ಕಾಣ್ತದೆ ತಂದು ನಡುವುದು ಅಂತ ಅಷ್ಟೇ. ಇದು ಮಲ್ಲಿಗೆ, ಪೂಜೆಗೂ ಆಯ್ತು, ಮುಡಿಲಿಕ್ಕೂ ಆಯ್ತು. ಹಾಗೆ ಇದೊಂದು ಲಿಲ್ಲಿ, ಆಗುವಾಗ ತುಂಬಾ ಆಗ್ತದೆ. ಈಗ ಒಂದು ಹೂ ಇಲ್ಲ ಇದ್ರಲ್ಲಿ, ಯಾವಾಗ ಅವಾಗ ಆಗಿಕೊಂಡಿರ್ತದೆ. ಮಳೆ ಬಂದ ನಂತರ ಹಾಗೆಲ್ಲ ಏನು ಅಲ್ಲ. ಇದು ಕೋಮಲೆಗಳು, ಅದರಲ್ಲಿ ಬಿಳಿ ಆದ್ರೆ ಕಂಡು ನಾವು ನೋಡಿದ್ದೇವೆ. ಇದು ನೇರಳೆ, ಇದು ತಾವರೆ. ಈಗ ಹೂವಿಲ್ಲ, ಹೂ ಆಗ್ತದೆ ತಾವರೆ ಹೂ. ಮತ್ತೆ ಗುಲಾಬಿಗಳು ಎಲ್ಲ, ಪೂಜೆಯ ಹೂವಿಗೆ ಗುಲಾಬಿ ಬಣ್ಣ ಬಣ್ಣದ. ಇದು ಗೌರಿ ಹೂ, ಇದೊಂದು ಪೆಂಟಸ್ ಅಂತ. ಇದು ಪೆಂಟಸ್ ಅಂತ ಹೇಳುದು ಇದಕ್ಕೆ, ಪೂಜೆಯ ಹೂವಿಗೆ ಆಗ್ತದೆ. ಇದು ಕೇಪುಳ ಹೂ. ಹೀಗೆ ಈ ಕಾಟ ಬಹಳ ಉಂಟು. ಕಂಬಳಿ ಹುಳದ ಕಾಟದಲ್ಲಿ ಈಗ ಎಲ್ಲ ಹೂವನ್ನು ಅದುವೇ ತಿಂತದೆ ಈ ಸೀಸನ್ ನಲ್ಲಿ. ಇದು ಗೊಂಡೆ ಹೂ, ನಾವು ಗೊಂಡೆ ಹೂ ಅಂತ ಹೇಳುದು. ಚೆಂಡು ಹೂ, ಕನ್ನಡದಲ್ಲಿ ಚೆಂಡು ಹೂ ಅಂತ. ಇದು ಬಳ್ಳಿ ಸೇವಂತಿಗೆ ಅಂತ ಇದಕ್ಕೆ. ಇದು ಹೀಗೆ ಇಡೀ ಅದರಷ್ಟಕ್ಕೆ ಹೋಗಿ ತುಂಬಾ ಬಳ್ಳಿ ಹಾಗೆ ಹೋಗ್ತದೆ, ಆಗ್ತದೆ, ತುಂಬಾ ಆಗ್ತದೆ ಹೂ. ಹೀಗೆ ನೋಡ್ಲಿಕ್ಕೊಂದು ಚಂದ, ಯಾವಾಗಲೂ ಅರಳಿಕೊಂಡೇ ಇರ್ತದೆ. ಇದು ಬಿಳಿ ಜಾಜಿ, ಸಂಜೆ ಆಗುವಾಗ ಹರಡುದಲ್ಲ? ಹೌದು. ಅದ್ರಲ್ಲಿ ಏನೋ ಜಾಜಿ ಮದ್ದು ಒಳ್ಳೇದು ಅಂತ ಹೇಳ್ತಾರೆ. ಕಾಲು ಕೆರೆತ ಎಲ್ಲ ಇದ್ರೆ ಅದರ ಎಣ್ಣೆಯನ್ನು ಕಾಯಿಸಿ ಹಚ್ಚಿದ್ರೆ, ಅರಸಿನ ಹಾಕಿ ಹಚ್ಚಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಹೌದು, ಎಣ್ಣೆ ಮಾಡ್ಲಿಕ್ಕೆ. ಇದು ಕೆಂಪು ಜಾಜಿ. ಹಾಗೆ ಇದೆಲ್ಲ ಕೇಪುಳಗಳು, ಬಣ್ಣ ಬಣ್ಣದ ಕೇಪುಳಗಳು ಎಲ್ಲ ಪೂಜೆಗೆ ಆಗ್ತದೆ. ದೇವಿಗೆ ಇಷ್ಟವಾದ ಹೂ, ನಮಗೆ ಮನೆ ದೇವರು ದೇವಿಯೇ, ಹಾಗೆ ದೇವರಿಗೆ ಹಾಕ್ಲಿಕ್ಕೆ ಬಣ್ಣ ಬಣ್ಣದ ಕೇಪುಳಗಳು. ಎಲ್ಲ ಸಮಸ್ಯೆ ಹುಲ್ಲು ತೆಗೆಯುವುದೇ. ಇದು ತಾಮ್ರಾಣಿ ಮದ್ದಿಗೆ ಅಲ್ಲ, ಇದು ಹೈಡ್ರೇಲಿಯಾ ಅಂತ. ಹೌದು, ಒಂದು ನೇರಳೆ. ಈಗ ಹೂ ಇಲ್ಲ ಇದ್ರಲ್ಲಿ, ಮುಗಿಯಿತು ಅದು. ಹೌದು, ತಿಂಗಳು ಒಂದು ಹೀಗೆ ನೇರಳೆ ಆದ್ರೆ ಅದು ಮುಗಿಲಿಕ್ಕೆ ಆಗುವಾಗ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಅದು, ಹಾಗೆ ಅದರದ್ದು. ಇದು ಮುತ್ತು ಮಲ್ಲಿಗೆ ಅಂತ, ಯಾವಾಗಲೂ ಆಗಿಕೊಂಡಿರುತ್ತದೆ ವರ್ಷ ಪೂರ್ತಿ. ಅಲ್ಲ, ವರ್ಷ ಪೂರ್ತಿ ಹೇಳ್ಬೋದು. ಸಾಮಾನ್ಯ ಅಂದ್ರೆ ನಿಲ್ಲುವ ಟೈಮ್ ಅಂತ ಇಲ್ಲ, ಆಗಿಕೊಂಡೇ ಇರುದು ಹಾಗೆ. ಈಚೆ ಸುರುಳಿ, ಇದು ಬಿಳಿ ಸುರುಳಿ. ಇದು ಬಿಳಿ ಸುರುಳಿ, ಇದು ಕೂಡ ಮದ್ದಿಗೆ ಆಗ್ತದೆ. ಸುರುಳಿ ಗಂಡೆ ಮದ್ದಿಗೆ ಆಗ್ತದೆ ಹೇಳ್ತಾರೆ.
ಅರೆದೇನೋ ಹಚ್ಚಲಿಕ್ಕೆ ಕಾಲು ಎಳೆತ. ಹಾಗೆ ಅದು ಆಗ್ತದೆ ಹೇಳ್ತಾರೆ. ಇದು ಗೋರಟೆ. ನಾವು ಸಾಮಾನ್ಯ ಎಲ್ಲ ದೇವರ ಪೂಜೆಗೆ ಬೇಕು ಅಂತ ಹೀಗೆ ಬೆಳೆಸುದು ಇರುವ ಜಾಗದಲ್ಲಿ ಅಂತ. ನಮಗೆ ಹಾಗೆ ಜಾಗದ ಕೊರತೆ ಸ್ವಲ್ಪ ಅಡಿಕೆ ಹಾಕ್ಲಿಕ್ಕೆ ಆಗುವಾಗ. ಇದು ಹಳದಿ ಸುರುಳಿ. ಸುರುಳಿಗಳಲ್ಲಿ ಹಲವು ಸುಗಂಧಿ ಹೂ ಅಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ. ಸುಗಂಧಿ. ಗೊರಟೆಯಲ್ಲಿ ಸುಮಾರು ತರದ ಗೊರಟೆ ಉಂಟು. ನಾಮ, ಬಿಳಿ, ಮತ್ತೆ ಇದೊಂದು ಪಿಂಕ್. ಇದು ಮಂದಾರ. ಬಿಳಿ ಮಂದಾರ ಅಲ್ಲ, ಇದು ಹಳದಿ. ಹೌದು, ಬಿಳಿ ಮಂದಾರ ಅಲ್ಲ, ಇದು ಹಳದಿಯದ್ದು. ಇದೊಂದು ನಾವು ಇದಕ್ಕೆ ಮಂಜೊಟ್ಟಿ ಅಂತ ಹೇಳುದು. ಮಂಜೊಟ್ಟಿ ಅದೇ, ಇದು ವರ್ಷ ಪೂರ್ತಿ ಆಗ್ತದೆ. ಇದೆ ಸೇವಂತಿಗೆ ಹಾಗೆ. ಇದು ಕೆಲವು ಸಮಯದಲ್ಲಿ ಹೀಗೆ ಹುಳ ಹಿಡಿತದೆ, ಆವಾಗ ಮಾತ್ರ ಕಡಿಮೆ ಆಗುದಿಲ್ಲ. ಇಲ್ಲದಿದ್ರೆ ವರ್ಷ ಪೂರ್ತಿ ತುಂಬಾ ಹೂ ಸಿಕ್ಕಿಕೊಂಡಿರ್ತದೆ ನಮಗೆ. ಇದೆಲ್ಲ ಕೆಲವು ಅಲಂಕಾರಿಕ ಸಸ್ಯಗಳು. ಕ್ರೋಟನ್. ಇದು ಮತ್ತೊಂದು ಕಾಮನ ಬಿಲ್ಲು ಅಂತ ಹೇಳ್ತಾರೆ. ಇದು ನಕ್ಷತ್ರ ಹೂವಲ್ಲ. ಅದೇ, ಅಂದ್ರೆ ಈಗ ಅದು ಸಾಯಂಕಾಲ ಆಗುವಾಗ ಮುದುಡಿ ಹೋಗ್ತದೆ, ಬೆಳಿಗ್ಗೆ ಅರಳುವುದು. ಇದೆಲ್ಲ ಗುಲಾಬಿ ಎಲ್ಲ ಗೆಲ್ಲು ನೆಟ್ಟೆ ಮಾಡಿದ್ದು. ಇದು ಪೇಟೆಯಿಂದ ತಂದದ್ದು ಬಹಳ ಕಡಿಮೆ ಇರುದು ನಮ್ಮ ಹತ್ರ. ಹಾಗೆ ಇಲ್ಲಿ ಒಂದು ಬಿಳಿ ದಾಸವಾಳ ಉಂಟು. ಇದು ಮದ್ದಿಗೆ ಆಗ್ತದೆ ಹೇಳ್ತಾರೆ. ಈ ಬಿಳಿ ದಾಸವಾಳ ಸ್ವಲ್ಪ ಇದು ಕೂಡ. ಹೌದು. ಮತ್ತೆ ಇದೊಂದು ಜಿಂಜರ್ ಟಾರ್ಚ್ ಅಂತ ಹೇಳ್ತಾರೆ. ಒಂದು ಅಲಂಕಾರಿಕ ಸಸ್ಯದ ಹಾಗೆ ಗೋಣು ಗಡ್ಡೆಯಿಂದ ಮೊಗ್ಗು ಬಂದು ಆಗುದು. ಇದು ಮೊಗ್ಗು ಹೀಗೆ ಇರ್ತದೆ, ನಂತರ ಅರಳಿದ ನಂತರ ಈ ತರ ಆಗ್ತದೆ. ತಿಂಗಳುಗಳ ಕಾಲ ಇರ್ತದೆ ಗಿಡದಲ್ಲಿ ಹೀಗೆ. ಮತ್ತೆ ಆ ತರ ಆಗಿ ಅದು ಚಳಿಗಾಲದಲ್ಲಿ ಏನೋ ಆಗುವ. ವರ್ಷ 365 ದಿವಸವೂ ಆಗ್ತದೆ ಇದು. ಹೌದು. ಇದು ಸುಗಂಧಿ. ಇದು ಮತ್ತೊಂದು ಬಣ್ಣದ ಆಚೆ ಉಂಟು ಸುಗಂಧಿ. ಇದು ಒಂದು ನಾಮದ ಸುಗಂಧಿ. ಹಾಗೆ ಇದು ಕೋಳಿ ಜೊಟ್ಟು. ಅಂದ್ರೆ ಈಗ ಅದು ಕಾಣ್ಲಿಕ್ಕೆ ಸಿಗುದಿಲ್ಲ ಅಲ್ಲ. ಹೌದು, ಅಪರೂಪವಾಗಿ ಇದೊಂದು ಕೋಳಿ ಜೊಟ್ಟು. ಹಾಗೆ ಇದು ಗೋರಟೆ, ಮತ್ತೊಂದು ಕೆಂಪು ಕಲರಿನದ್ದು. ಪಿಂಕ್, ಕೆಂಪಲ್ಲ. ನೇರಳೆಯಲ್ಲಿ ಲೈಟ್. ಏನು ನೇರಳೆಯಲ್ಲಿ ಮತ್ತು ಅಲ್ಲ ಬಿಳಿ ರೀತಿಯದು ಉಂಟಲ್ಲ ಅದರಲ್ಲಿ. ಹೌದು, ಉಂಟು. ಇದೆಲ್ಲ ಗುಲಾಬಿಗಳು ಎಲ್ಲ. ಇದೊಂದು ಮೆಣಸು ದಾಸವಾಳ ಅಂತ. ಇದು ಗೆಣಸಲ್ಲ. ಇದು ಗೆಣಸು. ಅದ್ರ ಎಡೆಯಲ್ಲಿ ಒಂದಿದಲ್ಲ. ಅಲ್ಲ, ಅದು ಅದರಷ್ಟೇ ಹಿಂಡಿಯನ್ನೆಲ್ಲ ತಿಂದು ಯಾವ್ದನ್ನು ಇಡುದಿಲ್ಲ. ನಮಗೆ ಬೇಕಾದಷ್ಟು ಕುಂಬಳಕಾಯಿ ಆಯ್ತು, ಬೇಕಾದಷ್ಟು ಆಗಿದೆ. ಅದ್ರ ಎಡೆಯಲ್ಲೆಲ್ಲ ಹೀಗೆ ಒಂದೊಂದು ಪಪ್ಪಾಯಿ ಗಿಡವನ್ನು ಮಾಡುದು. ಹಣ್ಣಿಗೂ ಆಯ್ತು, ಪದಾರ್ಥಕ್ಕೂ ಆಯ್ತು. ಅಲ್ಲಿ ಅಲ್ಲಿ ಒಂದೊಂದು ಇಟ್ಟುಕೊಳ್ಳುದು ಪಪ್ಪಾಯಿ ಗಿಡಗಳನ್ನು. ಅಂದ್ರೆ ದಾಸವಾಳ ತುಂಬಾ ಉಂಟಲ್ಲ. ದಾಸವಾಳ ತುಂಬಾ ಉಂಟು. ನಮಗೆ ನಿತ್ಯ ಪೂಜೆ ಉಂಟು ದೇವರಿಗೆ, ಅಷ್ಟಾಗುವಾಗ ಬೇಕಾಗ್ತದೆ. ಹಾಗಾಗಿ ದಾಸವಾಳ ತುಂಬಾ ಗಿಡ ನೆಟ್ಟಿದ್ದೇವೆ ನಾವು. ಮತ್ತೆ ಅದರ ಇದು ಸುಲಭ, ಸಾಕಣೆಯೂ ಸುಲಭ. ಅಂದ್ರೆ ನೀರೊಂದು ಇದ್ರೆ ಸಾಕದಕ್ಕೆ, ಯಾವುದೇ ಗೊಬ್ಬರ ಬೇಡ. ಗೊಬ್ಬರ ಬೇಡ ಅದಕ್ಕೆ. ಗೊಬ್ಬರ ಹಾಕದಿದ್ರು ಬಹಳ ಚೆನ್ನಾಗಿ ಬರ್ತದೆ ದಾಸವಾಳ. ಹಾಗೆ ಒಂದು 2-3 ದಿವಸ ನೀರು ಕೊಡದಿದ್ರು ನಡೀತದೆ ಇದಕ್ಕೆ. ಇದು ನಮ್ಮ ಹಳೆಯ ತೊಂಡೆ ಚಪ್ಪರದು, ಇನ್ನು ಬೇರೆ ಮಾಡಿದ್ದೇವೆ. ಹಾಗೆ ಎಲ್ಲ ಉಂಟು ಆಚೀಚೆ ಒಟ್ಟು. ಅದೇ ಒಂದೇ ಕಡೆ ನಡ್ಬೇಕಿತ್ತು ಸರ್ ಅಲ್ಲ. ಚಂದ ಅಲ್ಲ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಅಲ್ಲ. ಇದು ಹರಿವೆ, ಈಗ ಹರಿವೆ ಆದದ್ದು ಫುಲ್ ಅದರ ಮಧ್ಯದಲ್ಲಿ ಅಲ್ಲ. ಹೌದು, ಬಿಳಿ ಇದಲ್ಲ, ಬಿಳಿ ಹರಿವೆ. ಇನ್ನದನ್ನು ತೆಗೆದು ಇನ್ನು ಪದಾರ್ಥಕ್ಕೆ ಆಗ್ತದೆ. ಅದು ಪಲ್ಯದಾಗೆ ಪಲ್ಯ, ಸಾಂಬಾರ್ ಎಂತ ಮಾಡ್ಲಿಕ್ಕೆ ಆಗ್ತದೆ. ಇದ್ರೊಟ್ಟಿಗೆ ಅದು ಸಹ ಆಗ್ತದೆ. ಒಂದೊಂದು ದೊಡ್ಡ ಗಿಡವನ್ನು ಇಟ್ಟು ಹೀಗೆ ಇಟ್ರೆ ಬೀಜ ಆಗ್ತದೆ. ಅದು ಟೊಮೆಟೊ. ಟೊಮೆಟೊ ಕೂಡ ಉಂಟು. ಇದು ಶಂಖ ಪುಷ್ಪ. ಅದು ಮುದುಡ್ಲಿಕ್ಕೆ ಆಯ್ತು ಈಗ ಸಾಯಂಕಾಲ. ಪುಷ್ಪವು ಶಂಖ ಪುಷ್ಪದ ಬೇರಿನ ಕಷಾಯ ಈ ಡಯಾಬಿಟಿಸ್ ಇರುವವರಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಶುಗರ್ ಅದೆಲ್ಲ ಕಮ್ಮಿ ಆಗ್ತದೆ. ಹೌದು, ಹೇಳ್ತಾರೆ ಹಾಗೆ. ಅದು ಕಹಿ ಸ್ವಲ್ಪ ಉಂಟದಿಕ್ಕೆ ಅಂತ ಹೇಳ್ತಾರೆ. ಸಿಹಿಯನ್ನು ಹೀರಿ ಕಹಿ.
ಇದು ಇದಕ್ಕೆ ಎಂತ ಹೇಳದಪ್ಪ ಈ ಹೂವಿಗೆ ಕನ್ನಡದಲ್ಲಿ? ಪರಂಗಿ ಪರಂಗಿ. ಪರಂಗಿ ಚೆಂಡು ಮಲ್ಲಿಗೆ ಅಂತ ಹೇಳಿ. ಹರಿವೆ. ಹೀಗೆ ಹರಿವೆಯನ್ನೇ ಡೈಲಿ ಬಿಡುದು, ಬೇಕಾದಾಗ ತುಂಡು ಮಾಡಿ ಪದಾರ್ಥ ಮಾಡುದು. ಮತ್ತೆ ಇದಕ್ಕೆ ಅಡಿಕೆಯ ಇದು ನಾವು ಅಡಿಕೆ ಸೊಪ್ಪು ಹಾಕಿ, ಮಣ್ಣಿನ ಮೇಲೆ ಅಡಿಕೆ ಸೊಪ್ಪು ಅದು ಯಾವುದಕ್ಕೆ ಬೇಕಾಗಿ ಅಂದ್ರೆ ಹುಳ ಅದು ನುಸುಲು ಬರ್ಲಿಕ್ಕೆ, ಬೇರು ಹೋಗ್ಲಿಕ್ಕೆ ಸುಲಭ ಆಗ್ಲಿಕ್ಕೆ ಒಳ್ಳೇದಾಗ್ತದೆ. ನಮಗೆ ಎಲ್ಲದಕ್ಕೆ ಅಡಿಕೆ ಸೊಪ್ಪು. ಅಡಿಕೆ ಆಗ್ತದೆ, ಮತ್ತೆ ಇದರದ್ದು ತೆಂಗಿನದಕ್ಕಿಂತ ಹೆಚ್ಚು ನಾವು ಅಡಿಕೆ ಹಾಕುದು ಹೆಚ್ಚು. ನಮಗೆ ಅದು ಸುಲಭದಲ್ಲಿ ಸಹ ಆಗ್ತದೆ ಅಡಿಕೆಯದ್ದಾಗುವಾಗ. ಒಂದು ಮಣ್ಣು ಹಾಕಿ ಅದರ ಮೇಲೆ ಒಂದು ಲೇಯರ್ ಇದು ಹಾಕಿ, ಪುನಃ ಒಂದು ಲೇಯರ್ ಮಣ್ಣು ಹಾಕಿ ಬೀಜ ಹಾಕಿದ್ರೆ ಈಗ ಮುಗಿಯಿತು. ಬೆಂಡೆಕಾಯಿ ಮುಗಿಯಿತು. ಕೆಂಪು ಕಲರ್, ಪಚ್ಚೆ ಕಲರ್ ಎಲ್ಲ ಮುಗಿಯಿತು. ಇನ್ನು ನಮಗೆ ಅಂಗಳ ಸರಿ ಮಾಡಿ ಅಡಿಕೆ ಹಾಕ್ಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಹಾಗೆಲ್ಲ ತೆಗ್ದಾಯ್ತು. ತುಳಸಿ ಮತ್ತೆ ಹೀಗೆ ಬಿಡುದು ನಾವು. ನಮಗೆ ಗಾಳಿಗೆ, ಶುದ್ಧ ಗಾಳಿಗೆ ಬೇಕಲ್ಲ ತುಳಸಿ. ಮದ್ದಿಗೆ ಆಗ್ತದೆ, ಪೂಜೆಗೆ ಬೇಕು, ಶುದ್ಧ ಗಾಳಿಗೆ ಬೇಕು. ಇದರಿಂದಲೇ ನಮಗೆ ಶುದ್ಧ ಗಾಳಿ ತುಳಸಿಯಿಂದ. ಹಾಗೆ ಯಾವ್ದಾದ್ರು ರೋಗ ರುಜಿನೆಲ್ಲ ಇದ್ರೆ ಹೋಗ್ತದೆ, ತನ್ನಷ್ಟಕ್ಕೆ ಹೋಗ್ತದೆ. ಮತ್ತೆ ಬೇಕಾಗ್ತದೆ ತುಳಸಿ. ಇದೀಗ ಇನ್ನು ಅದು ಬೆಣ್ಣೆ ಗುಲಾಬಿ. ಈಗ ಮುಗೀತು, ಒಮ್ಮೆ ಹೂವೆಲ್ಲ ಖಾಲಿ ಆಯ್ತು. ಇನ್ನೀಗ ಕಟ್ ಮಾಡುದು. ಕೆಲವು ಸಲ ಟೈಮ್ ತಪ್ತದೆ. ಇದೆಂತ ಪಿಷ್ಟ್ಯ ಅಲ್ಲ, ಇದೆಲ್ಲ ಈಗ ತಾವರೆ ಮಾಡ್ಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಟದ್ದು. ಅದನ್ನು ಅಲ್ಲಿ ಉಂಟು ಸಣ್ಣ ಡಬ್ಬಿನಲ್ಲಿ, ಇದರಲ್ಲಿ ಇಡುದು ತಾವರೆ ಇಡ್ಲಿಕ್ಕೆ. ಅದಷ್ಟಾಗುವಾಗ ಒಂದು ಕುಂಬಳ ಬಳ್ಳಿ ಹೂವಿನ ಗಿಡದಲ್ಲಿ ಆಯ್ತದೆ. ಇಲ್ಲಿವರೆಗೆ ಇತ್ತು. ಹಾಗೆ ಕುಂಬಳಕಾಯಿ ಆಗ್ಲಿ ಮುಗೀಲಿ ಮತ್ತೆ ಮಾಡುವ ಅಂತ ಒಟ್ಟಿಗೆ ತರಕಾರಿಯೂ ಆಗ್ತದೆ ಮನೆಯ ಪದಾರ್ಥಕ್ಕೆ. ಸುಮಾರು ಕುಂಬಳಕಾಯಿ ಆಯ್ತು. ಒಂದು 2 ತಿಂಗಳ ಪದಾರ್ಥ ಮಾಡುವಷ್ಟು ಕುಂಬಳಕಾಯಿ ಆಯ್ತು. ಖರ್ಚಿಗೆ ಆಗ್ತದಲ್ಲ. ಪೇಟೆಯಿಂದ ತರುವಾಗೆಲ್ಲ, ಪೇಟೆಯಿಂದ ತರಕಾರಿ ತರುವುದು ತುಂಬಾ ಕಡಿಮೆ. ಮತ್ತೆ ಹೀಗೆ ಬಾಯಿ ಚಪಲಕ್ಕೋಸ್ಕರ ಬಟಾಟೆ, ಕ್ಯಾರೆಟ್ ಅಂತ ಅಷ್ಟೇ ತರುದು. ಈರುಳ್ಳಿ, ಟೊಮೆಟೊ ಆದ್ರೂ ಆಗ್ತದೆ. ಟೊಮೆಟೊ ಆಗ್ತದೆ, ಸ್ವಲ್ಪ ಮಟ್ಟಿಗೆ ಆಗ್ತದೆ. ಬೇರಂದ್ರೆ ಇದು ಬೇರೆ ಬೇರೆ ಕಲರ್ ಅಲ್ಲಿ. ಹೌದು, ಇದು ಮಳೆಗಾಲದಲ್ಲಿ ಸ್ವಲ್ಪ ಜರ್ಬೇರಗಳು. ಅದು 13 ಕಲರ್ ಜರ್ಬೇರ. ಯಾವ ರೀತಿ ಹೇಳಿದಾಗ ಜರ್ಬೇರಕ್ಕೆ ಒಳ್ಳೆಯ ಈಟು ಅಂದ್ರೆ ಮಜ್ಜಿಗೆಯ ನೀರು, ಮಜ್ಜಿಗೆ ಪಾತ್ರೆ ತೊಳೆದ ನೀರನ್ನು ಮತ್ತೆ ಅಕ್ಕಿ ತೊಳೆದ ನೀರು ಅದೆರಡನ್ನು ಮಿಶ್ರ ಮಾಡಿ ಹಾಕಿದ್ರೆ, ಈಗ ನಾನು ಇದಕ್ಕೆ ಯಾವುದೇ ಬೇರೆ ಈಟ ಹಾಕ್ಲಿಕ್ಕಿಲ್ಲ, ಗೊಬ್ಬರ ಹಾಕ್ಲಿಕ್ಕಿಲ್ಲ, ಅದನ್ನೇ ಹಾಕುದು. ಹಾಗೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹೂವಾಗುದು ಕಡಿಮೆ, ಅಂದ್ರೆ ಕೊಳಿಲಿಕ್ಕೆ ಶುರು ಆಗ್ತದೆ. ಮತ್ತೆ ಮಳೆಗಾಲದಲ್ಲಿ ಮಜ್ಜಿಗೆ ಹಾಕಲು ಬಾರದು, ಅದಕ್ಕೆ ಅದು ಮತ್ತು ಹೆಚ್ಚು ಕೊಳಿತದೆ. ಅದು ಕೊಳೆಯೋದು ಶುರು ನೀರಿನ ಜಾಸ್ತಿ. 2 ದಿವಸಕ್ಕೊಂದರೆ ನೀರು ಹಾಕಿದ್ರೆ ಸಾಕಾಗ್ತದೆ ಈ ಜರ್ಬೇರಕ್ಕೆ. ಸುಮಾರು ದಿವಸಗಳ ಕಾಲ ನಿಲ್ತದೆ ಅದು ಗಿಡದಲ್ಲಿ. ಹೀಗೆ ಹೂವಿನ ಗಿಡ ನಾನು ಮಾಡಿದ್ದು. ಇದರಲ್ಲಿ ನೀವು ಹೊರಗಿಂದ ನರ್ಸರಿಯಿಂದ ತಂದ ಗಿಡಗಳಲ್ಲ? ನರ್ಸರಿಯಿಂದ ತಂದದ್ದು ಕೆಲವು ಕಸಿ ಗುಲಾಬಿ ಗಿಡಗಳು. ಅದಕ್ಕೆ ನಾವು ಬೆಂಡೆ ದಾಸವಾಳ, ಮೈಕ ದಾಸವಾಳ ಅಂತ ಹೇಳ್ತಾರೆ. ಹೌದು, ಹೂವಿನ ಗಿಡದ ಎಡೆಯಲ್ಲಿ ಈಗ ಒಂದೊಂದು ತರಕಾರಿ ಗಿಡಗಳು. ಹೌದು, ಇದು ಸೋರೆಕಾಯಿ. ಇದನ್ನ ಈಗ ಮಾಡಿ ಗುಡ್ಡೆಗೆ ಬಿಟ್ರೆ ಆಗಿಕೊಂಡಿರ್ತದೆ ಅಂತ. ಹೂವಿನ ಗಿಡ ಮತ್ತು ತರಕಾರಿ ಗಿಡ ಒಟ್ಟೊಟ್ಟಿಗೆ ಮಾಡಿ ಹೋಗ್ತದೆ. ಇದು ಮರ ಮಲ್ಲಿಗೆ. ಇದು ಅದು ಚಳಿಗಾಲದಲ್ಲಿ ಆಗುವಾಗ ಇನ್ನು ತುಂಬಾ ಆಗ್ತದೆ.